ಪದೇ ಪದೇ ಕಷ್ಟಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಿನ್ನ ಹಣೆ ಬರಹ ಚೆನ್ನಾಗಿಲ್ಲ ಅಂತಲ್ಲ ಅರ್ಥ. ಮುಂದೊಂದು ದಿನ ನಿನ್ನ ದಿನಗಳು ತುಂಬ ಚೆನ್ನಾಗಿವೆ ಅನ್ನೋ ಸೂಚನೆ ಕೂಡ ಇರಬಹುದು. ಯಾರೂ ಕೂಡ ಧೃತಿಗೆಡದೆ ಲೈಫನ್ನ ಚಾಲೆಂಜಿಂಗ್ ಆಗಿ ತಗೊಂಡು ವಿ ಕ್ಯಾನ್ ಡೂ ಸಮಥಿಂಗ್ ಅಂತ ಹೇಳಿ ಲೈಫನ್ನು ಲೀಡ್ ಮಾಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮಿನಿ ವ್ಲಾಗ್ ಎಪಿಸೋಡ್ 9 ಆಗಿದೆ. ಈ ವೆಡ್ನೆಸ್ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಇದ್ದು ಫ್ರೈಡ್ ರೈಸ್ ಮಾಡಿದ್ದೆ, ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಿದ್ದೆ. ಸೊ ತಿಂದ್ಕೊಂಡು ನಾನು ಕೂಡ ಹೋಗಬೇಕಾದ್ರೆ ಆನ್ ದ ವೇ ನನಗೆ ಕಾಣಿಸಿದ್ದು ಹಸು ಪ್ಲಾಸ್ಟಿಕ್ಕನ್ನು ತಿಂತಾಯಿತ್ತು. ಇಲ್ಲಿ ನೋಡ್ಬೋದು ಹೊರಗಡೆ ತುಂಬ ಈಗಲೂ ಕೂಡ ಹಳ್ಳಿಗಳಲ್ಲಿ ಹಸುಗಳನ್ನ ಹೊರಗಡೆ ಬಿಡೋದಿಲ್ಲ. ಇಲ್ಲಿ ಸಿಟಿಯಲ್ಲಿ ಹೊರಗಡೆ ಬಿಡ್ತಾರೆ. ಆ ಹಸುಗಳು ಪ್ಲಾಸ್ಟಿಕ್ ತಿನ್ನುವಂಥದ್ದು ಹೋಗೋರು ಬರೋರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಈ ಥರ ಸಿಟಿ ಸೈಡಲ್ಲಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಮಕ್ಕಳು ಕೂಡ ಓಡಾಡ್ತಾ ಇರ್ತಾರೆ, ಮಕ್ಳಿಗೂ ಭಯ ಇರುತ್ತೆ. ಸೊ ಅಂತ ಇದನ್ನು ನಾನು ನೋಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಮನೇಲಿ ಹಸು ಇದ್ದರೆ ಹೊರಗಡೆ ಬಿಡಬೇಡಿ. ಸಿಟಿಯಲ್ಲಿರೋರು ಅದನ್ನು ಎಲ್ಲಾದರೂ ಒಂದು ಕಡೆ ಕಟ್ಟಿ ಹಾಕಿ ಅದಕ್ಕೆ ಹುಲ್ಲು ಹಾಕೋದು ಅಥವಾ ಏನೋ ಅದನ್ನು ಮಾಡಿ. ಅದಾದಮೇಲೆ ನಾನು ಕೂಡ ಕೋಟೆ ಸರ್ಕಲ್ ಹತ್ರ ಬಂದೆ, ಬಸ್ಸಿಗೆ ಕಾಯ್ತಾ ಇದ್ದೆ. ಇವತ್ತು ನಮ್ಮ ಮನೆಯವ್ರು ಬಿಡಲಿಲ್ಲ. ಲೈಫ್ ಅಂತ ಹೇಳಿದ್ರೆ ಓಡು ಓಡು ಅಂತ ಅನ್ನೋ ಹಾಗೆ ಅನ್ನಿಸ್ತಾ ಇದೆ ಯಾಕೋ ತುಂಬ. ಡೇ ಬೈ ಡೇ ಇದು ನಮ್ಮ ಕಾಲೇಜಿಗೆ, ನಮ್ಮ ಹುಣಸೂರಲ್ಲಿರುವಂಥ ವುಮೆನ್ಸ್ ಕಾಲೇಜಿಗೆ ಹೋಗ್ತಾ ಇರುವಂಥ ಸ್ಟೂಡೆಂಟ್ಸು. ಇಲ್ಲಿ ಡಿಗ್ರಿ ಕಾಲೇಜ್ ಇದೆ ಕೋಟೆ ಸರ್ಕಲ್ ಹತ್ರ, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇಲ್ಲಿದೆ. ಯಾರೆಲ್ಲ ಈ ಕಾಲೇಜಲ್ಲಿ ಓದಿದ್ರು ಕಮೆಂಟ್ ಮಾಡಿ. ನಾನು ಕೂಡ ಬಸ್ ಹತ್ತಿ ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಕೋಟೆ ಬಸ್ ಸ್ಟ್ಯಾಂಡಿಗೆ ಬಂದೆ. ಈ ಬಸ್ ಸ್ಟ್ಯಾಂಡಿಗೆ ಬಂದರೆ ತುಂಬ ಮಳೆ ಬರ್ತಾಯಿತ್ತು ಆಲ್ರೆಡಿ ಕೋಟೆಯಲ್ಲೇ. ನಾನು ಆಟೋ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಅದಾದಮೇಲೆ ಹುಣಸೂರಿಗೆ ಬಂದರೆ ಅಲ್ಲೂ ಮಳೆ. ಇಲ್ಲಿ ಚಾಮುಂಡೇಶ್ವರಿ ಉತ್ಸವ ನಡೀತಾಯಿತ್ತು, ಎಲ್ಲ ಕಡೆ ಚಾಮುಂಡೇಶ್ವರಿ ಪೂಜೆ ನಡೀತಾಯಿತ್ತು. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ತುಂಬ ಜನ ಚಾಮುಂಡೇಶ್ವರಿನ ನೋಡಲೇಬೇಕು ಅಂತ ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ನಮಗೆ ನಮ್ಮ ಕಾಲೇಜಿಗೆ ಪ್ರಸಾದ, ನಮ್ಮ ಅರಿಶಿನ ಕುಂಕುಮ ಹೂವು ಜೊತೆಗೆ ಪ್ರಸಾದ ಎಲ್ಲ ಬಂದಿತ್ತು. ಸೊ ಅದನ್ನು ನೆನೆಸ್ಕೊಂಡ್ರೆ ಈಗಲೂ ತುಂಬ ಖುಷಿಯಾಗುತ್ತೆ. ನೋಡಿ, ನಾವು ಹೋಗೋದಲ್ಲ, ನಮ್ಮನ್ನೇ ಹುಡ್ಕೊಂಡು ಬಂದಿದೆ ಅನ್ನೋ ಫೀಲ್ ಆಯಿತು. ದೇವರು ಇವಾಗಲೂ ನಮ್ಮ ಪಾಲಿಗಿದ್ದಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಅದಾದಮೇಲೆ ಮನೆಗೆ ಬಂದು ನನ್ನ ಮಗಳನ್ನ ಕಾನ್ವೆಂಟಿಂದ ಕರ್ಕೊಂಬಂದು ಅದಾದಮೇಲೆ ಅವಳ ಜೊತೆಲಿ ಸ್ವಲ್ಪ ಆಟ ಆಡ್ತಾ ಇದ್ದೆ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗು. ಸೊ ಯಾರೆಲ್ಲ ವಿಡಿಯೋ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೇಳಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.